Hello everyone, welcome to my channel. ಇಂದು ನಾವು ಮ್ಯಾಥ್ಸ್ ಮೇಲ ಕ್ಲಾಸ್ 5 ಚಾಪ್ಟರ್ 2 ಭಿನ್ನರಾಶಿಗಳು ಇದನ್ನು ನೋಡೋಣ. ಸೊ ವಾಟ್ ಈಸ್ ಫ್ರ್ಯಾಕ್ಷನ್? ಭಿನ್ನರಾಶಿಗಳಂದ್ರೇನು? ಭಿನ್ನರಾಶಿ ಅಂದರೆ ಪೂರ್ಣದ ಭಾಗ. ತಮ್ಮನ್ನ ಈಸ್ ಅ ಸ್ಟೂಡೆಂಟ್ ಆಫ್ ಗ್ರೇಡ್ 5. She has 2 chocolates of different sizes. She says that 1/3 of one of her chocolates is bigger than 1/2 of the other chocolate. Is that correct? Explain why this is so. ತಮ್ಮನ್ನ ಕ್ಲಾಸ್ 5 ಹುಡುಗಿ, ಅವಳ ಹತ್ರ 2 ಚಾಕ್ಲೇಟ್ಸ್ಗಳಿವೆ. ಆ 2 ಚಾಕ್ಲೇಟ್ಸ್ ಡಿಫ್ರೆಂಟ್ ಸೈಜಲ್ಲಿವೆ. ನಾವು ನೋಡ್ಬೋದು ಆ 2 ಚಾಕ್ಲೇಟ್ ಸೈಜ್ ಡಿಫ್ರೆಂಟ್ ಇದೆ. ಅವಳು ಹೇಳ್ತಾಳೆ 1/3 ಆಫ್ ಒನ್ ಆಫ್ ಅವರ್ ಚಾಕ್ಲೇಟ್, ಒಂದು ಚಾಕ್ಲೇಟ್ನ 1/3 ಪಾರ್ಟ್ ಇನ್ನೊಂದು ಚಾಕ್ಲೇಟ್ನ 1/2 ಪಾರ್ಟ್ಗಿಂತ ದೊಡ್ಡದಾಗಿದೆ. ಅವಳು ಕರೆಕ್ಟ್ ಇದ್ದಾಳೆ. ಎಕ್ಸ್ಪ್ಲೇನ್ ವೈ. ಸೊ ನಾವು ನೋಡ್ಬೋದು ಇಲ್ಲಿ ಈ ಒಂದು ಚಿಕ್ಕ ಚಾಕ್ಲೇಟಲ್ಲಿ 1/2 ಪಾರ್ಟ್ ಅಂದರೆ ಅರ್ಧ. ನಾವು ಫಸ್ಟ್ ಇದನ್ನು ಅರ್ಧ ಮಾಡೋಣ. ಈ ಥರ ಇದನ್ನು ಶೇಡ್ ಮಾಡಬೇಕು. ಈ ಬಿಗರ್ ಚಾಕ್ಲೇಟಲ್ಲಿ 3 ಪಾರ್ಟ್ಸ್ ಮಾಡಬೇಕು, ಯಾಕಂದರೆ ಇಲ್ಲಿ ಡಿನಾಮಿನೇಟರ್ 3 ಇದೆ, ನ್ಯೂಮರೇಟರ್ 1. ಸೊ ಛೇದ 3 ಇದೆ. 3ರ ಒಂದು ಭಾಗವನ್ನು ನಾವು ಶೇಡ್ ಮಾಡಬೇಕು. 3 ಭಾಗ ಈಕ್ವಲ್ ಪಾರ್ಟ್ಸನ್ನು ಮಾಡೋಣ. ಇದರಲ್ಲಿ ನಾವು ಒಂದು ಭಾಗವನ್ನು ಶೇಡ್ ಮಾಡಿದ್ದೀವಿ. ಇದು ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಇದು 1/3 1/2ಕ್ಕಿಂತ ದೊಡ್ಡದಾಗಿದೆ. ಇಸ್ ಶಿ ಕರೆಕ್ಟ್? ಎಸ್, ಅವಳು ಕರೆಕ್ಟ್ ಇದ್ದಾಳೆ. ಎಕ್ಸ್ಪ್ಲೇನ್ ವೈಸು. ಇದು ಯಾಕೆ ಹೇಗಿದೆ? ಇದು ಅವಳು ಡಿಫ್ರೆಂಟ್ ಸೈಜಿನ ಚಾಕ್ಲೇಟ್ ತೊಗೊಂಡು ಅದರ ಭಾಗಗಳನ್ನು ಕಂಪೇರ್ ಮಾಡ್ತಿದ್ದಾಳೆ. ಅದಕ್ಕೆ ಈ ಒಂದು 1/3 ದೊಡ್ಡದಾಗಿದೆ. ಆ್ಯಕ್ಚುಲಿ ಅವಳು ಒಂದೇ ಹೋಲ್ ಅಂದರೆ ಸೇಮ್ ಸೈಜಿನ ಹೋಲ್ ತೊಗೊಂಡು 1/2 ಮತ್ತು 1/3 ಕಂಪೇರ್ ಮಾಡಿದಾಗ 1/2 ದೊಡ್ಡದಾಗಿರಬೇಕು ಆ್ಯಕ್ಚುಲಿ. ಸರ್ ಮುಂದೆ ನೋಡೋಣ. ವೆನ್ ಕ್ಯಾನ್ ವಿ ಸೇ ದ್ಯಾಟ್ 1/2 ಆಫ್ ಸಮಥಿಂಗ್ ಈಸ್ ಗ್ರೇಟರ್ ದ್ಯಾನ್ 1/3 ಆಫ್ ಸಮಥಿಂಗ್? ನಾವು ಯಾವಾಗ ಹೇಳ್ಬೋದು? ವೆನ್ ವಿ ಕಂಪೇರ್ ಈಕ್ವಲ್ ಹೋಲ್ಸ್. ನಾವು ಈಕ್ವಲ್ ಹೋಲ್ಸನ್ನು ಕಂಪೇರ್ ಮಾಡಿದಾಗ 1/2 ಏನಾಗುತ್ತೆ? 1/3ಕ್ಕಿಂತ ದೊಡ್ಡದಾಗಿರುತ್ತೆ. ಆದರೆ ಈ ಒಂದು ಸನ್ನಿವೇಶದಲ್ಲಿ 1/3 1/2ಕ್ಕಿಂತ ದೊಡ್ಡದಾಗಿದೆ, ಯಾಕಂದರೆ ಈ ಹೋಲ್ಸ್ ಈಕ್ವಲ್ ಇಲ್ಲ. ಟು ಕಂಪೇರ್ 2 ಫ್ರ್ಯಾಕ್ಷನ್ಸ್ ಆಫ್ 2 ಹೋಲ್ಸ್, ದ ಹೋಲ್ಸ್ ಫ್ರಮ್ ವಿಚ್ ದ ಫ್ರ್ಯಾಕ್ಷನ್ಸ್ ಆರ್ ಡಿರೈವ್ಡ್ ಮಸ್ಟ್ ಬಿ ದ ಸೇಮ್. ನಾವು ಗ್ರಿಡ್ ಜೊತೆ ಆಟವಾಡುವುದು. ಇಲ್ಲಿ 3 ಗ್ರಿಡ್ಸನ್ನು ಕೊಟ್ಟಿದ್ದಾರೆ. ಶೇಡ್ 1/8 ಆಫ್ ಗ್ರಿಡ್ ಎ ಇನ್ ರೆಡ್. ಸೊ ಇದು ಫಸ್ಟ್ ಗ್ರಿಡ್ ಎ ಇದೆ. ಈ ಗ್ರಿಡಲ್ಲಿ ನಾವು 1/8 ಪಾರ್ಟನ್ನು ಶೇಡ್ ಮಾಡಬೇಕು. ಅಂದರೆ ನಾವು ಈ ಗ್ರಿಡಲ್ಲಿ 8 ಈಕ್ವಲ್ ಪಾರ್ಟ್ಸನ್ನು ಮಾಡಬೇಕು. ಸೊ ಇಲ್ಲಿ 8 ಈಕ್ವಲ್ ಪಾರ್ಟ್ಸ್ಗಳನ್ನು ಮಾಡಲಾಗಿದೆ. ಇಲ್ಲಿ ಅದರ ಒಂದು ಪಾರ್ಟನ್ನು ಶೇಡ್ ಮಾಡಬೇಕು. ಇಟ್ ಈಸ್ 1/8. ಸೊ ಇದು ಕೆಂಪಿಂದ ಶೇಡ್ ಮಾಡಲಾಗಿದೆ. ಸೆಕೆಂಡ್ ಗ್ರಿಡಲ್ಲಿ 1/6 ಪಾರ್ಟನ್ನು ಬ್ಲೂಯಿಂದ ಶೇಡ್ ಮಾಡಬೇಕು. ಸೊ ಈ 6 ಈಕ್ವಲ್ ಪಾರ್ಟ್ಸ್ಗಳನ್ನು ಮಾಡಲಾಗಿದೆ. ಅದರಲ್ಲಿ 1 ಪಾರ್ಟನ್ನು ಶೇಡ್ ಮಾಡಲಾಗಿದೆ. ಗ್ರಿಡ್ ಸಿಯಲ್ಲಿ ನಾವು 12 ಈಕ್ವಲ್ ಪಾರ್ಟ್ಸನ್ನು ಮಾಡಿ ಅದರಲ್ಲಿ 1 ಪಾರ್ಟನ್ನು ಯೆಲ್ಲೋಯಿಂದ ಶೇಡ್ ಮಾಡಬೇಕು. ಸೊ ಗ್ರಿಡ್ ಸಿಯನ್ನು 12 ಈಕ್ವಲ್ ಪಾರ್ಟ್ಸಲ್ಲಿ ಡಿವೈಡ್ ಮಾಡಲಾಗಿದೆ. ಅದರಲ್ಲಿ 1 ಪಾರ್ಟ್ ನಾವು ಶೇಡ್ ಮಾಡಿದ್ದೀವಿ. ಡು ಯು ಸಿ 1/3 ಇನ್ ಎನಿ ಆಫ್ ದ ಗ್ರಿಡ್ಸ್? ಮಾರ್ಕೆಟ್. ನಾವು ಯಾವುದೇ ಗ್ರಿಡಲ್ಲಿ 1/3 ಅನ್ನು ನೋಡ್ಬೋದಾ? ಹೌದು. ಅದು ಪಾರ್ಟ್ ಬಿಯಲ್ಲಿ ಗ್ರಿಡಲ್ಲಿ ನಾವು ಈಸಿಯಾಗಿ ನೋಡ್ಬೋದು. ಇಲ್ಲಿ ನಾವು 6 ಪಾರ್ಟ್ಸನ್ನು ಈಕ್ವಲ್ ಪಾರ್ಟ್ಸನ್ನು ಮಾಡಿದ್ದೀವಿ. ಇದು 1 ಪಾರ್ಟ್, ಇದು 2ನೇ ಪಾರ್ಟ್, ಇದು 3ನೇ ಪಾರ್ಟ್ ಅಂತ ಕನ್ಸಿಡರ್ ಮಾಡಿದರೆ ಈ ಒಂದು ಅದರಲ್ಲಿ ಭಾಗ ಏನು ತೋರಿಸುತ್ತೆ? 1/3 ತೋರಿಸುತ್ತೆ. ಸೊ ಮಾರ್ಕೆಟ್. ನಾವು ಈ ಥರ ಇದನ್ನು ಮಾರ್ಕ್ ಮಾಡೋಣ. ಈಸ್ 1/3 ಈಕ್ವಲ್ ಟು 2/6? ಲೆಟ್ ಅಸ್ ಫೈಂಡ್ ಔಟ್. 1/3 2/6ಗೆ ಈಕ್ವಲ್ ಆಗಿದೆಯಾ ಚೆಕ್ ಮಾಡೋಣ. ಇಲ್ಲಿ ಒಂದು ಎಕ್ಸಾಂಪಲ್ ಇದೆ. ಲುಕ್ ಎಟ್ ದ ಪಿಕ್ಚರ್ ಆ್ಯಂಡ್ ಐಡೆಂಟಿಫೈಂಗ್ ದ ಫ್ರ್ಯಾಕ್ಷನ್ಸ್. ಈ ಒಂದು ಸ್ಟ್ರಿಪ್ಪಲ್ಲಿ ನಾವು ನೋಡ್ಬೋದು 1 2 3 4 5 6 ಈಕ್ವಲ್ ಪಾರ್ಟ್ಸನ್ನು ಮಾಡಲಾಗಿದೆ. ಮತ್ತು 6 ಈಕ್ವಲ್ ಪಾರ್ಟ್ಸಲ್ಲಿ 2 ಪಾರ್ಟ್ಸನ್ನು ಕಲರ್ ಮಾಡಲಾಗಿದೆ. ಸೊ ಆರ್ ದೇರ್ 2 ಡಿಫ್ರೆಂಟ್ ವೇಸ್ ಟು ರೈಟ್ ದ ಫ್ರ್ಯಾಕ್ಷನ್ ರಿಪ್ರೆಸೆಂಟೆಡ್ ಬೈ ದ ಶೇಡೆಡ್ ಪಾರ್ಟ್? ಈ ಒಂದು ಶೇಡೆಡ್ ಪಾರ್ಟಿಂದ ರಿಪ್ರೆಸೆಂಟ್ ಮಾಡೋ ಇದನ್ನು ನಾವು 2 ಬೇರೆ ಥರದಿಂದ ರಿಪ್ರೆಸೆಂಟ್ ಮಾಡ್ಬೋದಾ? ಹೌದು. ಹೆಂಗೆ ಮಾಡ್ಬೋದು? ಇಲ್ಲಿ ನೋಡಿ, ಇದು 6ಅಲ್ಲಿ 2 ಪಾರ್ಟನ್ನು ನಾವು ಶೇಡ್ ಮಾಡೀವಿ, ಹೌದಿಲ್ಲ? ಈಗ ಇದು 1 ಪಾರ್ಟ್. ಇಷ್ಟು ದೊಡ್ಡನ್ನು ನಾವು 1 ಪಾರ್ಟನ್ನು ತೊಗೊಂಡು ಇದು 2ನೇ ಪಾರ್ಟ್, ಓಕೆ, ಇದು 3ನೇ ಪಾರ್ಟ್. ಸೊ ಈ ಒಂದು ಸ್ಟ್ರಿಪ್ಪಲ್ಲಿ ನಾವು 3 ಪಾರ್ಟ್ ಮಾಡಿ 1 ಪಾರ್ಟನ್ನು ಶೇಡ್ ಮಾಡೀವಿ. ಸೊ ದಿಸ್ ಕ್ಯಾನ್ ಆಲ್ಸೋ ಬಿ ರಿಟರ್ನ್ ಆಸ್ 1/3. ಇದು 2/6 ಅಂತಲೂ ಬರಿಬಹುದು.
ಮತ್ತು 1/3 ಅಂತಲೂ ಬರೀಬಹುದು. ಡು ಯು ಸಿ ದ್ಯಾಟ್ 1/3 ಈಸ್ ಈಕ್ವಲ್ ಟು 2/6? ಹೌದು, ಈ ಚಿತ್ರದಲ್ಲಿ ನಾವು ನೋಡಿವಿ 1/3 ಮತ್ತು 2/6 ಈಕ್ವಲ್ ಆಗಿವೆ. ಎಸ್, ದೀಸ್ ಆರ್ ಕಾಲ್ಡ್ ಈಕ್ವಿವೆಲೆಂಟ್ ಫ್ರ್ಯಾಕ್ಷನ್ಸ್. ಇವುಗಳನ್ನು ನಾವು ಸಮಾನ ಭಿನ್ನರಾಶಿಗಳು ಅಂತ ಕರಿತೀವಿ. ಸಮಾನ ಭಿನ್ನರಾಶಿಗಳನ್ನು ಹೇಗೆ ರಚಿಸಬಹುದು ಅಂತ ನೋಡೋಣ. ಭಿನ್ನರಾಶಿಯ ಕಿಟ್ನೊಂದಿಗೆ ಮೋಜು. ಗುರ್ಪ್ರೀತ್ ಈಸ್ ಪ್ಲೇಯಿಂಗ್ ವಿತ್ ಹಿಸ್ ಫ್ರ್ಯಾಕ್ಷನ್ ಕಿಟ್. ಅ ಕಿಟ್ ಈಸ್ ಗಿವನ್ ಅಟ್ ದ ಎಂಡ್ ಆಫ್ ದ ಟೆಕ್ಸ್ಟ್ ಬುಕ್. ನಮ್ಮ ಟೆಕ್ಸ್ಟ್ ಬುಕ್ ಹಿಂದುಗಡೆನೂ ಒಂದು ಕಿಟನ್ನು ಕೊಡಲಾಗಿದೆ. ಗುರ್ಪ್ರೀತ್ ಫ್ರ್ಯಾಕ್ಷನ್ ಕಿಟ್ಟಿಂದ ಆಟ ಆಡ್ತಿದ್ದಾನೆ. ಡು ಯು ರಿಮೆಂಬರ್ ಹೌ ಟು ಮೇಕ್ ಅ ಹೋಲ್ ವಿತ್ ಪೀಸಸ್ ಆಫ್ ದ ಸೇಮ್ ಸೈಜ್? ಇದು 3ನೇ ಮತ್ತು 4ನೇ ಕ್ಲಾಸಲ್ಲಿನ ಮಕ್ಕಳು ಫ್ರ್ಯಾಕ್ಷನ್ಸ್ ಭಿನ್ನರಾಶಿಗಳ ಬಗ್ಗೆ ಕಲ್ತಿದ್ದಾರೆ. ಹೌ ಮೆನಿ 1/5 ಪೀಸಸ್ ವಿಲ್ ಯು ನೀಡ್ ಟು ಮೇಕ್ ಅ ಹೋಲ್? ಸೊ 1/5 ಎಷ್ಟು ಭಾಗಗಳು ಒಂದು ಹೋಲ್ ಮಾಡುತ್ತೆ? ಅವು 5 ಪೀಸಸ್. ಗುರ್ಪ್ರೀತ್ ಏನು ಮಾಡ್ತಾನೆ? ಹಿ ಮೇಕ್ಸ್ ಅ ಹೋಲ್ ಯೂಸಿಂಗ್ 2 ಡಿಫ್ರೆಂಟ್ ಫ್ರ್ಯಾಕ್ಷನ್ ಪೀಸಸ್. ಗುರ್ಪ್ರೀತ್ 2 ಡಿಫ್ರೆಂಟ್ ಫ್ರ್ಯಾಕ್ಷನ್ ಪೀಸಸ್ ಅನ್ನು ತಗೊಂಡು ಒಂದು ಹೋಲನ್ನು ಮಾಡ್ತಾನೆ. ದ ಹೋಲ್ ಲುಕ್ಸ್ ಲೈಕ್ ದ ಫಾಲೋಯಿಂಗ್. ಆ ಹೋಲ್ ಈ ಥರ ಕಾಣುತ್ತೆ. ಇದು 1/2, ಇದು 1 ಪೀಸ್ ತೊಗೊಂಡಿದ್ದಾನೆ, ಮತ್ತು 1/4 2 ಪೀಸ್ ತೊಗೊಂಡು ಅವನು ಒಂದು ಹೋಲ್ ಅನ್ನು ಮಾಡಿದ್ದಾನೆ. ವಾಟ್ ಈಸ್ ದ ರಿಲೇಷನ್ ಬಿಟ್ವೀನ್ 1/2 ಆ್ಯಂಡ್ 1/4? 1/2 ಮತ್ತು 1/4 ನಡುವೆ ಏನು ಸಂಬಂಧ ಇದೆ? ನಾವಿಲ್ಲಿ ನೋಡ್ಬೋದು 1/4 2 ಪೀಸಸ್ 1/2ಗೆ ಸಮನಾಗಿವೆ. ಸೊ ನಾವು ಬರಿಬೋದು 1/2 ಈಸ್ ಈಕ್ವಲ್ ಟು 2 ಟೈಮ್ಸ್ 1/4, ಆರ್ 2 1s are 2, 2/4 ಅಂತಲೂ ಬರಿಬಹುದು. ಸೇಮ್ ಥಿಂಗ್ ಇಲ್ಲಿದೆ. 1/2 ಈಸ್ ಈಕ್ವಲ್ ಟು 2/4. ಹಾಫ್ ಈಸ್ ಈಕ್ವಲೆಂಟ್ ಟು 2/4. When a 1/2 piece is broken into 2 equal parts, each part is a 1/4 piece. ಅದನ್ನು ಬೇರೆ ರೀತಿಯಲ್ಲಿ ಹೇಳಬೇಕಾದ್ರೆ, ಒಂದು ಅರ್ಧವನ್ನು ನಾವು 2 ಈಕ್ವಲ್ ಪಾರ್ಟ್ಸ್ ಆಗಿ ಮಾಡಿದರೆ ಪ್ರತಿಯೊಂದು ಪೀಸ್ 1/4ಗೆ ಸಮನಾಗಿರುತ್ತೆ. 2 ಪೀಸಸ್ ಆಫ್ 1/4 ಆರ್ ಈಕ್ವಲ್ ಟು 1/2. ಅದು ಬೇರೆ ಥರ ಹೇಳಬೇಕಾದ್ರೆ 2 ಪೀಸಸ್ 1/4 2 ಪೀಸಸ್ 1/2ಗೆ ಸಮ. ವಾಟ್ ಎಲ್ಸ್ ಈಸ್ ಈಕ್ವಲ್ ಟು 1/2? ಮತ್ತು ಬೇರೆ ಏನು 1/2ಗೆ ಸಮನಾಗಿದೆ? 1/2 is equal to 2/4. ಇದು 3/6. It will be equal to 3/6, 4/8 and 5/10. ಅಂದರೆ 10ರ 5 ಪೀಸ್ ಅರ್ಧಕ್ಕೆ ಸಮ. 8 ಪೀಸಸ್ ಈಕ್ವಲ್ ಪೀಸಸ್ ಮಾಡಿದಾಗ ಅದರಲ್ಲಿ 4 ಪೀಸಸ್ ಅರ್ಧಕ್ಕೆ ಸಮ. 6 ಪೀಸನ್ನು ಮಾಡಿದಾಗ 3 ಪೀಸಸ್ 1/2 ಆಗಿರುತ್ತೆ. ಅದೇ ರೀತಿ 4 ಪೀಸ್ ಮಾಡಿದರೆ ಅದರಲ್ಲಿ 2 ಪೀಸ್ ಅರ್ಧ ಆಗತ್ತೆ. ನಾವು ಮಾಡೋಣ. Question 1. In groups of 3 or 4, find different ways of making a whole with different fraction pieces from your kit. Write the equivalent fractions for the following that you may find in the process. 1/3 will be equal to 2/6 is equal to 3/9 is equal to 4/12. ಸೊ ಇದು ಫಸ್ಟಲ್ಲಿ ನಾವು ನೋಡಿದಾಗ 3 ಸಮಭಾಗಗಳನ್ನು ಮಾಡಲಾಗಿದೆ. ಅದರಲ್ಲಿ ಒಂದು ಪಾರ್ಟನ್ನು ಶೇಡ್ ಮಾಡಲಾಗಿದೆ. ಸೊ ಇದು ಶೇಡೆಡ್ ಪಾರ್ಟ್ 1/3 ಅನ್ನು ರಿಪ್ರೆಸೆಂಟ್ ಮಾಡುತ್ತೆ. ಇಲ್ಲಿ ಇದನ್ನು 6 ಈಕ್ವಲ್ ಪಾರ್ಟ್ಸಲ್ಲಿ ಡಿವೈಡ್ ಮಾಡಲಾಗಿದೆ. ನಾವು ನೋಡ್ಬೋದು ಇಲ್ಲಿ 6 ಈಕ್ವಲ್ ಪಾರ್ಟ್ಸ್ಗಳಿವೆ. ಇದು 1/3ಗೆ ಈಕ್ವಲ್ ಆಗಬೇಕಾದ್ರೆ ಇವೆರಡು ಪೋರ್ಷನ್ಸ್. ಓಕೆ, ಸೊ 2 1/6 ಏನಾಗುತ್ತೆ? 1/3ಗೆ ಈಕ್ವಲ್ ಆಗುತ್ತೆ. 1/9ರ 3 ಪಾರ್ಟ್ ಸೇರಿ 1/3ಗೆ ಸಮನಾಗುತ್ತೆ. ಇಲ್ಲಿ ಇದರ 4 ಪಾರ್ಟ್ಸ್ 1 2 3 4 ಇವು 4 ಪಾರ್ಟ್ಸ್ 1/3ಗೆ ಸಮನಾಗುತ್ತೆ. ಸೊ ಐ ಥಿಂಕ್ ದಿಸ್ ಇಸ್ ಕ್ಲಿಯರ್. ಅದೇ ರೀತಿ ಮಕ್ಕಳು ಅವು ಕಿಟ್ ತಗೊಂಡು ಇವೆಲ್ಲ ಆನ್ಸರ್ಸನ್ನು ಮಾಡ್ಬೋದು. 1/4 is equal to 2/8 is equal to 3/12 is equal to 4/16. ಸೊ ಆಲ್ ದೀಸ್ ಆರ್ ಈಕ್ವಲೆಂಟ್ ಫ್ರ್ಯಾಕ್ಷನ್ಸ್. ಇವೆಲ್ಲ ಸಮಾನ ಭಿನ್ನರಾಶಿಗಳು. 1/5 is equal to 2/10 is equal to 3/15 is equal to 4/20. 1/6 is equal to 2/12 is equal to 3/18, and this is again equal to 4/24. All these are equivalent fractions. Do you see how to generate equivalent fractions for any given fraction? Discuss in the class. ಅದು ನಾವು ಭಿನ್ನರಾಶಿಗಳಿಗೆ ಸಮಾನ ಭಿನ್ನರಾಶಿ ಬರೀಬೇಕಾದರೆ ನಾವು ನ್ಯೂಮರೇಟರ್ ಅಂಶ ಮತ್ತು ಛೇದ ಡಿನಾಮಿನೇಟರನ್ನು ಒಂದೇ ಸೇಮ್ ನಂಬರಿಂದ ಗುಣಿಸಿದಾಗ ನಮಗೆ ಸಮಾನ ಭಿನ್ನರಾಶಿಗಳು ಸಿಗುತ್ತೆ. ಸೊ ಮಲ್ಟಿಪ್ಲೈ ದ ನ್ಯೂಮರೇಟರ್ and denominator with the same number ಅಂದ ನಾವು ನ್ಯೂಮರೇಟರ್ ಡಿನಾಮಿನೇಟರ್ ಗುಣಿಸಿದಾಗ ನಮಗೆ ಈಕ್ವಲೆಂಟ್ ಫ್ರ್ಯಾಕ್ಷನ್ ಸಿಗುತ್ತೆ. ಕ್ವೆಶ್ಚನ್ ಎ. ಹೌ ಮೆನಿ 1/6 ಮೇಕ್ 1/3? ಎಷ್ಟು 1/6ಗಳು 1/3 ಅನ್ನು ಮಾಡುತ್ತೆ? ಇಲ್ಲಿ ಒಂದು ಗ್ರಿಡಲ್ಲಿ ನಾವು
ಇದು ಈ 6 ಈಕ್ವಲ್ ಪಾರ್ಟ್ಸಲ್ಲಿ ಡಿವೈಡ್ ಮಾಡಿ ಅದರ 2 ಪಾರ್ಟ್ಸನ್ನು ಶೇರ್ ಮಾಡಲಾಗಿದೆ ಆಲ್ರೆಡಿ. ಪಾರ್ಟ್ ಆಫ್ ಇಟ್ ಈಸ್ ಡನ್ ಫಾರ್ ಅಸ್. ಓಕೆ, ಸೊ ಈ ಗ್ರಿಡನ್ನು ನಾವು 3 ಈಕ್ವಲ್ ಪಾರ್ಟ್ಸಲ್ಲಿ ಡಿವೈಡ್ ಮಾಡಿದ್ದೀವಿ. ಅದರ ಒಂದು ಭಾಗವನ್ನು ಶೇಡ್ ಮಾಡಲಾಗಿದೆ. ಇದು 1/6 ಎಷ್ಟು ಭಾಗ ಆಗುತ್ತೆ? ಇದು 1/6 ಒಂದು ಪಾರ್ಟ್, ಇದು ಸೆಕೆಂಡ್. ಸೊ 2 1/6 ಸೇರಿ ಏನಾಯಿತು? 1/3 ಆಯಿತು. ಸೊ ಹೌ ಮೆನಿ ಪಾರ್ಟ್ಸ್? 2. ಕ್ವೆಶನ್ ಬಿ, ಹೌ ಮೆನಿ 1/8s ಮೇಕ್ 1/4? ಈ ಒಂದು ಗ್ರಿಡನ್ನು 4 ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದ್ದೀವಿ. ಅದರಲ್ಲಿ ಒಂದು ಪಾರ್ಟನ್ನು ಶೇಡ್ ಮಾಡಲಾಗಿದೆ. ಯಾಕಂದರೆ 4ರಲ್ಲಿ ಒಂದು ಪಾರ್ಟನ್ನು ಶೇಡ್ ಮಾಡಬೇಕು. ಇದು ಒಂದು ಪಾರ್ಟನ್ನು ಶೇಡ್ ಮಾಡಿದ್ವಿ. ಇದು 1/8ರ ಎಷ್ಟು ಭಾಗಗಳಾಗ್ತವೆ? ಇದು 1/8ರ ಫಸ್ಟ್ ಪಾರ್ಟ್, ಇದು ಸೆಕೆಂಡ್. ಸೊ 2 1/8 ಮೇಕ್ಸ್ 1/4. 1/8ರ ಎಷ್ಟು ಅರ್ಧಕ್ಕೆ ಸಮ? ಇದನ್ನು ನಾವು 2 ಈಕ್ವಲ್ ಭಾಗವನ್ನಾಗಿ ಡಿವೈಡ್ ಮಾಡಿದ್ವಿ. ಅದರಲ್ಲಿ 2ಅಲ್ಲಿ ಒಂದು ಪಾರ್ಟನ್ನು ಶೇಡ್ ಮಾಡಿದ್ವಿ. ಇದು 1/8ರ ಎಷ್ಟು ಭಾಗಗಳಾಗ್ತವೆ? ಇದು ಫಸ್ಟ್ 1/8, ಸೆಕೆಂಡ್ 1/8, ಥರ್ಡ್ 1/8, ಫೋರ್ 1/8. ಸೊ 4 1/8ಗಳು ಸೇರಿ 1/2 ಆಗುತ್ತೆ. ಕ್ವೆಶ್ಚನ್ ಸಿ, ಹೌ ಮೆನಿ 1/12s ಮೇಕ್ 1/2? ಸೊ ಈ ಗ್ರಿಡಲ್ಲಿ 12 ಈಕ್ವಲ್ ಬಾಕ್ಸಸ್ ಅಥವಾ ಪಾರ್ಟ್ಸ್ಗಳಿವೆ ಇಲ್ಲಿ, ಹೌದಿಲ್ಲ? ಇದರಲ್ಲಿ ನಾವು ಎರಡನೇ ಒಂದು ಭಾಗವನ್ನು ಶೇಡ್ ಮಾಡಬೇಕು. ಫಸ್ಟ್ 2 ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡೋಣ, ಅದರಲ್ಲಿ ಒಂದು ಪಾರ್ಟ್ ಶೇಡ್ ಮಾಡೋಣ. ಸೊ 2 ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದ್ವಿ, ಒಂದು ಪಾರ್ಟನ್ನು ಶೇಡ್ ಮಾಡಲಾಗಿದೆ ಇಲ್ಲಿ. ಅಂದರೆ ಇದು 1/12 ಎಷ್ಟು ಪಾರ್ಟ್ ಶೇಡ್ ಮಾಡಿದಾಗ ಆಯಿತು? ಇದು 1/12, ದಿಸ್ ಇಸ್ 1/12, 2 1/12, 3 4 5 6. ಅಂದರೆ 1/12ರ 6 ಪಾರ್ಟ್ಸನ್ನು ನಾವು ಶೇಡ್ ಮಾಡಿದಾಗ ಅದು ಅರ್ಧ ಅಥವಾ 1/2ಗೆ ಸಮ. 1/3, ಫಸ್ಟ್ ಇದನ್ನು 3 ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡಬೇಕು ಇದು ಗ್ರಿಡನ್ನು. ಸೊ ಫಸ್ಟ್ ಪಾರ್ಟ್, ಇದು ಸೆಕೆಂಡ್ ಪಾರ್ಟ್, ಇದು ಥರ್ಡ್ ಪಾರ್ಟ್. ಅದರಲ್ಲಿ ಒಂದು ಪಾರ್ಟ್ ಶೇಡ್ ಮಾಡಿದ್ವಿ ಇಲ್ಲಿ. 1/12ರ ಎಷ್ಟು ಪಾರ್ಟ್ ಶೇಡ್ ಮಾಡಿದ್ವಿ? 1 2 3 4. ಸೊ 1/12ರ 4 ಪಾರ್ಟ್ಸ್ ಈಸ್ ಈಕ್ವಲ್ ಟು 1/3. ನೆಕ್ಸ್ಟ್ ಕ್ವೆಶನಲ್ಲಿ 4 ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿ ಒಂದು ಪಾರ್ಟನ್ನು ಶೇಡ್ ಮಾಡಬೇಕು. 1 ಪಾರ್ಟ್, 2 ಪಾರ್ಟ್, 3 ಪಾರ್ಟ್ ಆ್ಯಂಡ್ 4 ಪಾರ್ಟ್ಸ್. ಇದು 4 ಈಕ್ವಲ್ ಪಾರ್ಟ್ಸ್, ಅದರಲ್ಲಿ ಒಂದು ಪಾರ್ಟನ್ನು ಶೇಡ್ ಮಾಡಿದ್ವಿ. 1/12ರ ಎಷ್ಟು ಪಾರ್ಟ್ ಶೇಡ್ ಆಯಿತು? 1 2 3. ಸೊ 3. 6 ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡಬೇಕು. ಸೊ 1 ಪಾರ್ಟ್, 2 3 4 5 6. ಇವು 6 ಈಕ್ವಲ್ ಪಾರ್ಟ್ಸ್ಗಳಿವೆ, ಅದರಲ್ಲಿ ಒಂದು ಪಾರ್ಟನ್ನು ಶೇಡ್ ಮಾಡಿದ್ವಿ. 1/12ರ 2 ಭಾಗಗಳನ್ನು ನಾವು ಶೇಡ್ ಮಾಡಿದ್ವಿ. ಸೊ 2 1/12s ಮೇಕ್ 1/6. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಕ್ವೆಶನ್ 3, ಡೂ ಆಸ್ ಇನ್ಸ್ಟ್ರಕ್ಟೆಡ್ ಯೂಸಿಂಗ್ ಯರ್ ಫ್ರ್ಯಾಕ್ಷನ್ ಕಿಟ್. ಫಸ್ಟ್ ಕ್ವೆಶನ್ ಏನಿದೆ, ಕೇವಲ 1/6 ಮತ್ತು 1/12 ತುಣುಕುಗಳನ್ನು ಬಳಸಿ ಪೂರ್ಣವನ್ನು ಮಾಡಿ. 6 1/12 ಪಾರ್ಟ್ಸ್ ಮತ್ತು 3 1/6 ಪಾರ್ಟ್ ತೊಗೊಂಡು ಒಂದು ಪೂರ್ಣವಾಗಿದೆ. ಇದನ್ನು ಮತ್ತು ಬೇರೆ ರೀತಿಯಲ್ಲೂ ಸಹ ಮಾಡಬಹುದು. ಈ ಪೂರ್ಣದಲ್ಲಿ ನಾನು 1/12ನ 8 ಪಾರ್ಟ್ಸನ್ನು ಯೂಸ್ ಮಾಡಿದ್ದೀನಿ ಮತ್ತು 1/6ರ 2 ಪಾರ್ಟ್ಸ್, ಇದು ಸೇರಿ ಒಂದು ಪೂರ್ಣವಾಯಿತು. ಇಲ್ಲಿ ಒಂದು ಪೂರ್ಣ ಮಾಡಬೇಕಾದರೆ 1/6ನ 5 ಪಾರ್ಟ್ಸ್, 1 2 3 4 5 1/6 ಮತ್ತು 2 1/12 ಪಾರ್ಟ್ ಸೇರಿ ಒಂದು ಪೂರ್ಣವಾಯಿತು. ಸೊ ಇಲ್ಲಿ ನಾವು ಹೇಳಬೇಕಾದ್ರೆ 1/6ನ 1 ಪಾರ್ಟಲ್ಲಿ 1/12ನ 2 ಪಾರ್ಟ್ಸ್ ಇರ್ತವೆ. 5 ಪೀಸಸ್ ಆಫ್ 1/6 ಮತ್ತು 2 ಪೀಸಸ್ 1/12 ತೊಗೊಂಡು ಮಾಡ್ಬೋದು, ಅಥವಾ 4 ಪೀಸ್ ಆಫ್ 1/6 ಮತ್ತು 4 ಪೀಸಸ್ ಆಫ್ 1/12 ತೊಗೊಂಡು ಮಾಡ್ಬೋದು. 3 ಪೀಸ್ 1/6 ಮತ್ತು 6 ಪೀಸಸ್ ಆಫ್ 1/12 ತೊಗೊಂಡು ಒಂದು ಪೂರ್ಣವನ್ನು ಮಾಡ್ಬೋದು. 2 ಪೀಸಸ್ ಆಫ್ 1/6 ಮತ್ತು 8 ಪೀಸಸ್ ಆಫ್ 1/12 ತೊಗೊಂಡು ಒಂದು ಪೂರ್ಣವನ್ನು ಮಾಡ್ಬೋದು. ಮತ್ತು ನಾವು 1/6ನ 1 ಪೀಸ್ ತೊಗೊಂಡ್ರೆ ಉಳಿದ 10 ಪೀಸಸ್ ನಾವು 1/12 ತೊಗೊಂಡ್ರೆ ಅದು ಒಂದು ಪೂರ್ಣವಾಗುತ್ತೆ. ಸೊ ದೀಸ್ ಆರ್ ದ ಡಿಫ್ರೆಂಟ್ combinations in which 1/6 and 1/12 can be used to make a whole. Here question 2, make a whole using 1/12, 1/4 and 1/2. ಇದು ಒಂದು ಹೋಲ್, ಹಾಫ್ ಇದು ತಗೋಬೇಕು, 1/4 ಇದು. ಈ ಒಂದು ಇಷ್ಟೇ ಪಾರ್ಟ್ ಉಳಿದ್ರೆ ಇಲ್ಲಿ 3 1/12 ಪೀಸಸ್ ಬರುತ್ತೆ. ಸೊ 1/2 1 ಪೀಸ್, 1/4 1 ಪೀಸ್ ಮತ್ತು 1/12 3 ಪೀಸಸ್ ತೊಗೊಂಡು ನಾವು ಒಂದು ಪೂರ್ಣವನ್ನು ಮಾಡಬಹುದು. So let's write here 1 piece of 1/2, 1 piece of 1/4 and 3 pieces of 1/12 ಒಂದು ಪೂರ್ಣವನ್ನು ಮಾಡುತ್ತೆ. Make a whole using any 5 pieces of the same size. ಸೇಮ್ ಸೈಜ್ನ ಪೀಸಸ್ ತೊಗೊಂಡು ನಾವು ಒಂದು ಹೋಲ್ ಮಾಡಬೇಕು. ಸೊ ನಾವು ಈ ಒಂದು ಪೂರ್ಣವನ್ನು ನೋಡ್ಬೋದು. ಇಲ್ಲಿ 1/5ರ 5 ಪೀಸಸ್ಗಳಿವೆ. ಈ 5 ಪೀಸಸ್ ಸೇರಿ ಏನಾಗುತ್ತೆ, ಒಂದು ಪೂರ್ಣವಾಗುತ್ತೆ. ಸೊ 5 ಪೀಸಸ್ ಆಫ್ 1/5 ತೊಗೊಂಡ್ರೆ ಒಂದು ಪೂರ್ಣವಾಗುತ್ತೆ. ಮೇಕ್ ಅ ಹೋಲ್ ಯೂಸಿಂಗ್ ಎನಿ 7 ಪೀಸಸ್.
1/7 7 ಪೀಸಸ್ ಏನಾಗುತ್ತೆ, ಒಂದು ಪೂರ್ಣವಾಗುತ್ತೆ. ಸೊ 7 pieces ಆಫ್ 1/7 ಮೇಕ್ ಅ ಹೋಲ್. ಈ ಕಿಟ್ನೊಂದಿಗೆ ಒಂದು ಗುಂಪಿನಲ್ಲಿ ಆಡಿರಿ ಮತ್ತು ಒಟ್ಟಾರೆಯಾಗಿ ಪೂರ್ಣವನ್ನು ಮಾಡಲು ಇತರೆ ಆಸಕ್ತಿದಾಯಕ ಸಂಯೋಜನೆಗಳನ್ನು ಹುಡುಕಿ ನಿಮ್ಮ ಕಂಡುಹಿಡಿಯುವಿಕೆಯನ್ನು ಬರೆಯಿರಿ ಅಥವಾ ಚಿತ್ರಿಸಿ ಅಂತ ಇಲ್ಲಿ ಒಂದು ಸ್ಪೇಸ್ ಕೊಡಲಾಗಿದೆ. ಮಕ್ಕಳು ಈ ಆ್ಯಕ್ಟಿವಿಟಿ ಮಾಡಿ ಚಿತ್ರರೂಪದಲ್ಲಿ ಇಲ್ಲಿ ರೆಪ್ರೆಸೆಂಟ್ ಮಾಡಬಹುದು. ನಾವು ನೆಕ್ಸ್ಟ್ ಪಾರ್ಟ್ ಮೇಕಿಂಗ್ ಈಕ್ವಿವೆಲೆಂಟ್ ಫ್ರ್ಯಾಕ್ಷನ್ಸ್, ಸಮಾನ ಭಿನ್ನರಾಶಿಗಳನ್ನು ಮಾಡುವುದು. ನಾವು ನೋಡ್ಬೋದು ಸಮೀರ್ ಈ ಥರ ಗ್ರಿಡಲ್ಲಿ ಫಸ್ಟ್ ಇಲ್ಲಿ 3 ಭಾಗಗಳಿದ್ವು, 3ನೇ ಒಂದು ಭಾಗಕ್ಕೆ ಶೇಡ್ ಮಾಡಿದ್ದಾನೆ ಮತ್ತು ಇದರಲ್ಲಿ ಅಡ್ಡಗೆರೆಗಳನ್ನು ಹಾಕಿ ಈಕ್ವಲ್ ಎಕ್ಸ್ಟ್ರಾ ಪಾರ್ಟ್ಸನ್ನು ಮಾಡಿದ್ದಾನೆ. ಸೊ ಇಲ್ಲಿ ಒಂದು ಎಡಗೆರೆ ಹಾಕಿದಾಗ ಇಲ್ಲಿ 6 ಈಕ್ವಲ್ ಪಾರ್ಟ್ಸ್ಗಳಾದವು. ಸೊ 6 ಈಕ್ವಲ್ ಪಾರ್ಟ್ಸಲ್ಲಿ ಎಷ್ಟು ಪಾರ್ಟ್ ಶೇಡ್ ಮಾಡಿದಾಗಾಯಿತು, 2/6 6ನೇ 2 ಭಾಗಗಳನ್ನು ಶೇಡ್ ಮಾಡಿದಾಗಾಯಿತು. 2 ಅಡ್ಡಗಳನ್ನು ಹಾಕಿದಾಗ ಟೋಟಲಿ 9 ಈಕ್ವಲ್ ಪಾರ್ಟ್ಸ್ಗಳಾದವು. ಆ 9 ಈಕ್ವಲ್ ಪಾರ್ಟ್ಸಲ್ಲಿ 3 ಪಾರ್ಟ್ಸನ್ನು ಶೇಡ್ ಮಾಡ್ದಂಗಾಯಿತು. ಸೊ 9ನೇ 3. 4 ಅಡ್ಡಗೆರೆಗಳನ್ನು ಹಾಕಿದಾಗ ಇವು ಈಕ್ವಲ್ ಪಾರ್ಟ್ಸ್ 12 ಆದವು. ಅದರಲ್ಲಿ 4 ಪಾರ್ಟ್ಸ್ ನಾವು ಶೇಡ್ ಮಾಡ್ದಂಗಾಯಿತು. ಸೊ 12ನೇ 4. He observes an interesting pattern and says that 1/3, 2/6, 3/9 and 4/12 show the same shaded region. ಅವನು ಏನು ಗಮನಿಸ್ತಾನೆ, ಇವು 1/3, 2/6, 3/9 ಮತ್ತು 4/12 ಇವೆಲ್ಲ ಈಕ್ವಲ್ ಪಾರ್ಟ್ಸನ್ನು ಪ್ರದರ್ಶಿಸುತ್ತವೆ. ಸೊ 2/6, 3/9 ಆ್ಯಂಡ್ 4/12 ಆರ್ ಈಕ್ವಿವೆಲೆಂಟ್ ಟು 1/3. ಇವು 3 1/3ಗೆ ಈಕ್ವಿವೆಲೆಂಟ್ ಆಗಿವೆ. ವಿ ಯೂಸ್ ದ ವರ್ಡ್ ಈಕ್ವಿವೆಲೆಂಟ್ ಟು ಇಂಡಿಕೇಟ್ ದ ಸೇಮ್ ಪಾರ್ಟ್ ಆಫ್ ದ ಹೋಲ್ ವಿತ್ ಡಿಫ್ರೆಂಟ್ ನೇಮ್ಸ್. ಸಮಾನ ಎಂಬ ಪದವನ್ನು ಬೇರೆ ಬೇರೆ ಹೆಸರುಗಳೊಂದಿಗೆ ಪೂರ್ಣದ ಒಂದೇ ಭಾಗವನ್ನು ಸೂಚಿಸಲು ಬಳಸುತ್ತೇವೆ. ಕೆಳಗೆ ನೀಡಲಾದ ಪೂರ್ಣಗಳನ್ನು ಹೆಚ್ಚು ಸಮವಾದ ಭಾಗಗಳಾಗಿ ವಿಂಗಡಿಸಿ ಮತ್ತು 3ನೇ ಒಂದಕ್ಕೆ ಸಮಾನವಾದ ಭಿನ್ನರಾಶಿಗಳನ್ನು ಹುಡುಕಿ ಅವುಗಳನ್ನು ಚಿತ್ರಗಳ ಕೆಳಗಿನ ಚೌಕಗಳಲ್ಲಿ ಬರೆಯಿರಿ. ಸಮೀರ್ ಥರನೇ ನಾವು ಇಲ್ಲಿ ಕಂಟಿನ್ಯೂ ಮಾಡಿ ಬೇರೆ ಈಕ್ವಿವೆಲೆಂಟ್ ಫ್ರ್ಯಾಕ್ಷನ್ಸನ್ನು ಬರೀಬಹುದು. ಸೊ ಈ ಒಂದು ಪಾರ್ಟನ್ನು ನಾನು 15 ಈಕ್ವಲ್ ಪಾರ್ಟ್ಸಲ್ಲಿ ಡಿವೈಡ್ ಮಾಡಿದ್ದೀನಿ. 5 ಪಾರ್ಟ್ಸ್ ಶೇಡ್ ಮಾಡಲಾಗಿದೆ. ಅದೇ ರೀತಿ ಇದನ್ನು ನಾನು 18 ಈಕ್ವಲ್ ಪಾರ್ಟ್ಸಲ್ಲಿ ಡಿವೈಡ್ ಮಾಡಿದಾಗ 6 ಪಾರ್ಟನ್ನು ಶೇಡ್ ಮಾಡಲಾಗಿದೆ. ಇದನ್ನು 21 ಪಾರ್ಟ್ಸಲ್ಲಿ ಡಿವೈಡ್ ಮಾಡಿದಾಗ 21ಅಲ್ಲಿ 7 ಪಾರ್ಟ್ಸ್ ಶೇಡೆಡ್ ಇವೆ ಇಲ್ಲಿ. ಸೊ ಅದೇ ಥರ ನಾನು ಬರ್ತೀನಿ ಇಲ್ಲಿ. ಸೊ 1/3 is equal to 2/6 is equal to 3/9 is equal to 4/12. ನಾವು ಇಲ್ಲಿ ಹಿಂದೆ ಒಂದು ಚಿತ್ರದಲ್ಲಿ ನೋಡಿದ್ದೀವಿ. ಅದೇ ರೀತಿ ಮೇಲಿನ ಚಿತ್ರದ ಪ್ರಕಾರ this is equal to 5/15, 6 it is equal to 6/18, 7/21. ಅದೇ ರೀತಿ 8/24, 12/36 ಆಗುತ್ತೆ. ಸೊ ಆಲ್ ದೀಸ್ ಆರ್ ಈಕ್ವಿವೆಲೆಂಟ್ ಫ್ರ್ಯಾಕ್ಷನ್ಸ್ ಇವೆ. ಒಂದು ಭಿನ್ನರಾಶಿಯು ಇನ್ನೊಂದು ಭಿನ್ನರಾಶಿಗೆ ಸಮನಾಗಿದೆಯೇ ಎಂದು ನಿಮಗೆ ಹೇಗೆ ಗೊತ್ತು? ತರಗತಿಯಲ್ಲಿ ಚರ್ಚಿಸಿ. ವೆನ್ ಬೋತ್ ಶೋ ದ ಸೇಮ್ ವ್ಯಾಲ್ಯೂ ಆರ್ ಪಾರ್ಟ್, even if the numbers are different, we say that they are equivalent fractions. The below picture show 2/5 of a whole. Find the different fractions that are equivalent to 2/5 and write your fractions below each image. 5 ಈಕ್ವಲ್ ಪಾರ್ಟ್ಸಲ್ಲಿ 2 ಪಾರ್ಟನ್ನು ಶೇಡ್ ಮಾಡಲಾಗಿದೆ. ಇಲ್ಲಿ 10 ಈಕ್ವಲ್ ಪಾರ್ಟ್ಸಲ್ಲಿ 4 ಈಕ್ವಲ್ ಪಾರ್ಟ್ ಶೇಡ್ ಮಾಡಲಾಗಿದೆ. ಡಿವೈಡ್ ಮಾಡಿದ್ದಾರೆ. ನಾನು ಇಲ್ಲಿ 3 ಲೈನ್ ಹಾಕಿದಾಗ ಸೊ ಎಷ್ಟು ಪಾರ್ಟ್ಸ್ ಆದವು? 15 ಪಾರ್ಟ್ಸ್ ಆದವು. ಈ 15ಅಲ್ಲಿ ಎಷ್ಟು ಪಾರ್ಟ್ಸ್ ಶೇಡ್ ಆಗಿದ್ದೇವೆ? ಇಲ್ಲಿ 6 ಪಾರ್ಟ್ಸ್. ಇಫ್ ಐ ಡ್ರಾ 3 lines and divide this into equal parts, how many parts do we have here? 20 equal partsಗಳಿವೆ. ಇದರಲ್ಲಿ ಶೇಡ್ ಆಗಿರೋ ಪಾರ್ಟ್ಸ್ 8 parts. So all these are equivalent fractions. So 6/15, 8/20, 20/50 and 40 out of 100 also represents 2/5. This part ಇದೆ. Fill in the blank with equivalent fractions. There may be more than one answer. So 1/7 is equal to if we multiply with this 2, we get 1 2s are 2, 7 2s are 14. You can even multiply it with different numbers, but the numerator and the denominator should be multiplied with the same number. We get equivalent fractions then. 2/3 is equal to 3/6. 3/4 is equal to 6/8. 3/5 is equal to 6/10. Question number 2. Put a tick against the fractions that are equivalent. Equivalent fractionsಗಳನ್ನು ಗುರುತಿಸಬೇಕು. ಸೊ ಇಲ್ಲಿ ನಾವು ನೋಡ್ಬೋದು 3ರಲ್ಲಿ 2, 4ರಲ್ಲಿ 3 ಇದು ಸಮ ಇಲ್ಲ. These are not equivalent fractions. Okay. 5 2s are 10, 3 2s are 6. So this is 6/10. These are equivalent fractions. So tick this. This is 4/12 and 2/6. 6 2s are 12 and 2 2s are 4. These are equivalent fractions.
6/9 and 1/3. 3 ಮೂರಿಂದ ಗುಣಿಸಿದರೆ 9, 1 3ರಿಂದ ಗುಣಿಸಿದರೆ 3 ಬರುತ್ತೆ. ಇದು 6 ಬಂದಿದೆ. ಇದು ಈಕ್ವಲೆಂಟ್ ಇಲ್ಲ. ಸೊ ದೀಸ್ ಟು ಆರ್ ಈಕ್ವಲೆಂಟ್ ಫ್ರ್ಯಾಕ್ಷನ್ಸ್. 3 ಭಿನ್ನರಾಶಿಗಳು ಸಮವಾಗುವ ರೀತಿಯಲ್ಲಿ ಖಾಲಿ ಇರುವ ಬಾಕ್ಸ್ಗಳನ್ನು ಭರ್ತಿ ಮಾಡಿ. 2/5 ಇಲ್ಲಿ ನೋಡಿ, ಇದು 10 ಇದೆ. 5 2s are 10. ಸೊ 2 2s are, ಇಲ್ಲಿ ನೋಡ್ಬೋದು 4 and denominator here is 16. 4 4s are 16. 3 4s are 12. 4 2s are 8. 7 2s are 14. 5 5s are 25. 9 5s are 45. ಈ ಒಂದು ವಿಡಿಯೋನು ಇಲ್ಲೇ ಸ್ಟಾಪ್ ಮಾಡ್ತೀನಿ. ಮುಂದಿನ ವಿಡಿಯೋಲಿ ಮುಂದಿನ ಭಾಗವನ್ನು ನೋಡೋಣ. ಓಕೆ, ಗುಡ್ ಬೈ ಅಂಟಿಲ್ ದೆನ್, ಆ್ಯಂಡ್ ಥ್ಯಾಂಕ್ಸ್ ಅ ಲಾಟ್ ಫಾರ್ ವಾಚಿಂಗ್.